ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಾಲಿಫ್ಲವರ್ ಮತ್ತು ಒಂದು ಆಲೂಗಡ್ಡೆ, ಇದು ಆಲೂಗಡ್ಡೆ ಜಸ್ಟ್ ಟೇಸ್ಟಿಗೋಸ್ಕರ ಹಾಕ್ಕೊತಿದ್ದೀನಿ ಅಷ್ಟೇ. ಕಾಲಿಫ್ಲವರ್ ಜೊತೆಗೆ ನಾನು ಕಾಬೂಲ್ ಕಡಲೆ ಅಂತ ತಗೊಂಡಿದ್ದೀನಿ. ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ ಕಾಬೂಲ್ ಕಡಲೆ. ಅದನ್ನು ಇದ್ರ ಜೊತೆಗೆ ಸೇರಿಸಿ ಒಂದು ಗ್ರೇವಿ ಮಾಡೋಣ. ಕಾಲಿಫ್ಲವರ್ ತರಬೇಡಿ, ಅದರಲ್ಲಿ ಹುಳ ಇರುತ್ತೆ. ಇದು ನೋಡಿ, ಸ್ವಲ್ಪ ಮೊಗ್ಗಿದೆ ಅಲ್ವಾ, ಮೊಗ್ಗಿದ್ರೆ ಚೆನ್ನಾಗಿರುತ್ತೆ ಇದನ್ನು. ಮತ್ತು ಇದನ್ನು ಹೆಚ್ಚಿ ಆದಷ್ಟು ಉಪ್ಪು ನೀರಿಗೆ ಹಾಕಿ, ಬಿಸಿ ನೀರಿಗೆ ಹಾಕಲಿಕ್ಕೆ ಹೋಗಬೇಡಿ. ಆಮೇಲೆ ಉಪ್ಪು ನೀರಲ್ಲಿ ಹಾಕಿ ಅದರಲ್ಲಿ ಏನಾದ್ರು ಹುಳ ಇದ್ದರೆ ಅದು ಹೋಗುತ್ತೆ. ಆಮೇಲೆ ಅದನ್ನು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಈ ಗ್ರೇವಿ ಇದೆಲ್ಲ ಚಪಾತಿ, ಪೂರಿ, ರೊಟ್ಟಿ ಹಾಗೆ ಪರೋಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇಲ್ಲಿ ತರಕಾರಿ ಹೆಚ್ಕೊಳ್ಳೋಕ್ಕಿಂತ ಮೊದಲೇ ನಾನು ಇಲ್ಲಿ ನೋಡಿ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ. ಕಾಬೂಲ್ ಕಡಲೆ ಇದೆ ಅಲ್ವಾ, ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಇದೊಂದು 150 ಗ್ರಾಮ್ಸ್ ಇರ್ಬೋದು ಅನಿಸುತ್ತೆ. ಇದನ್ನು ರಾತ್ರಿನೇ ನೆನೆಸಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೆಳಿಗ್ಗೆ ನೆನೆಸಿದ್ರೆ ಅದು ಅಷ್ಟು ಚೆನ್ನಾಗಿ ನೆನೆಯಲ್ಲ, ಅದು ರಾತ್ರಿ ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದು ಟೇಸ್ಟು ಸಖತ್ತಾಗಿರುತ್ತೆ. ಈಗ ನಾವು ಮೊದಲಿಗೆ ತರಕಾರಿ ಹೆಚ್ಕೊಳ್ಳೋಕ್ಕಿಂತ ಮೊದಲೇ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ನೋಡಿ, ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಳ್ಳೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ನಾನು. ಯಾಕಂದರೆ ಇದು ಸ್ವಲ್ಪ ಗ್ರೇವಿ ಏನು ಹೇಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ಆ ಥರ ಮಸಾಲೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಿರೋದ್ರಿಂದ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಈರುಳ್ಳಿ ಬೇಕು ನೋಡಿ ತಗೊಳ್ಳಿ. ಅಂದರೆ ನೀವು ತುಂಬ ಸಾಂಬಾರು ಮಾಡ್ತೀರಾ ಅಥವಾ ಸ್ವಲ್ಪ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ. ನೋಡಿ, ಈಗ ಇದು ಫ್ರೈ ಆಗ್ತಿರ್ಬೇಕಾದ್ರೆ ನಾನು ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಎರಡನ್ನೂ ಹಾಕ್ಕೊತೀನಿ. ಇದಕ್ಕೇನೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಬೋದು, ಆದರೆ ಇದು ಹಸಿ ವಾಸನೆ ಹೋಗಿ ರುಬ್ಬಿದ್ರೇ ಇದ್ರದ್ದು ಫ್ಲೇವರ್ ಬೇರೆ ಥರನೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ನೋಡಿ, ಈಗ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು 10 ಹಸಿಮೆಣಸು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಚಿಲ್ಲಿ ಪೌಡರ್ ಏನನ್ನು ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇದೇ ಖಾರ ಸಾಕು ನನಗೆ. ಅದಕ್ಕೋಸ್ಕರ ನಾನು 10 ಹಸಿಮೆಣಸು ತೊಗೊಂಡಿದ್ದೀನಿ. ಹಸಿಮೆಣಸು ಇದೆ ಅಲ್ವಾ, ತುಂಬ ಚೆನ್ನಾಗಿ ಹುರ್ಕೊಳ್ಳಿ. ಇದ್ರ ಮೇಲ್ಗಡೆ ಆ ಸಿಪ್ಪೆ ಕಲರ್ ಇದೆ ಅಲ್ವಾ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ಥರ ಆದರೆ ತುಂಬ ಟೇಸ್ಟಾಗಿ ಬರುತ್ತೆ ಅದು. ಮತ್ತು ಹಸಿ ವಾಸನೆ ಕೂಡ ಇರೋದಿಲ್ಲ. ಈ ಥರ ಹುರ್ಕೊಂಡು ಮಾಡಿ ತುಂಬ ಚೆನ್ನಾಗಿದೆ. ನೋಡಿ, ಆ ಹಸಿಮೆಣಸಿನ ಮೇಲ್ಗಡೆ ಒಂದೊಂದು ಹಸಿಮೆಣಸಿನ ನೋಡಿ, ಅಲ್ಲಿ ಮೇಲ್ಗಡೆ ಸ್ವಲ್ಪ ನೋಡಿ, ಇಲ್ಲಿ ಕಲ್ಲರ್ ಯಾವ ಥರ ಇದಾಗಿದೆ ಅಲ್ವಾ, ಆ ಥರ ಆದ್ರೇ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಇದಕ್ಕೇನೆ ನಾನು ಮೊದಲೇ ಹೆಚ್ಚಿ ಇಟ್ಕೊಂಡಿದ್ನಲ್ವ ಟೊಮೆಟೊ, ನಾನು ಇಲ್ಲಿ 2 ದೊಡ್ಡ ಟೊಮೆಟೊವನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ನಾವು ಮಸಾಲೆ ರುಬ್ಬಲಿಕ್ಕೇ ಹಾಕ್ಕೊತೀನಿ, ಅದಕ್ಕೋಸ್ಕರ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಟೊಮೆಟೊನೂ ಕೂಡ ಅಷ್ಟೇ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು 4ರಿಂದ 5-6 ಕಾಳಷ್ಟು ಇರ್ಬೋದೇನೋ ಮೆಂತ್ಯ ಇದೆ ಅಲ್ವಾ, ಅದನ್ನ ಹಾಕ್ತಾಯಿದ್ದೀನಿ. ತುಂಬ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಯಾಕಂದರೆ ಜಿಂಜರ್ ಗಾರ್ಲಿಕ್ ಹಾಕಿರ್ತೀವಲ್ವ ನಾವು, ಅದರಲ್ಲಿ ಜಿಂಜರ್ ಹಾಕೋದ್ರಿಂದ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಿ 1-1.5 ಸ್ಪೂನಷ್ಟು ನಾನು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ, ತುಂಬ ಹಾಕಲಿಕ್ಕೆ ಹೋಗ್ತಾ ಇಲ್ಲ ನಾನು. ಹಾಗೆಯೇ ಇದ್ರ ಜೊತೆಗೇ ನಾನು ಏನು ಹೇಳಿ ಸೋಂಪಿದೆ ಅಲ್ವಾ, ಸೋಂಪನ್ನು ಕೂಡ ಸ್ವಲ್ಪ ಹಾಕ್ಕೊತೀನಿ. ಅಂದರೆ ಒಂದು ಸ್ಪೂನಷ್ಟು ಹಾಕ್ಕೊತೀನಿ ಸೋಂಪು ಇದಕ್ಕೆ ನಾನು. ಈಗ ಇದನ್ನು ಕೂಡ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಫ್ಲೇವರ್ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ನಾವು ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಮೆಣಸಿನಕಾಳನ್ನೇ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ
ಚೆನ್ನಾಗಿ ಹುರ್ಕೊಳ್ಳಿ. ಆಯಿಲೇನು ತುಂಬ ಹಾಕಿ ಹುರಿಬೇಡಿ, ಮೀಡಿಯಮ್ ಆಗಿ ಆಯಿಲ್ ಹಾಕ್ಕೊಳ್ಳಿ ಸಾಕು. ಈಗ ನೋಡಿ ನಾನು ಇದಕ್ಕೆ 1 ಸ್ಪೂನಷ್ಟು ಏನಂದರೆ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಚಕ್ಕೆ ಲವಂಗ ಇವನ್ನೆಲ್ಲ ಹಾಕ್ಕೊಳ್ಬೋದು, ಆದರೆ ನಾನು ಇಲ್ಲಿ ಯಾವುದನ್ನು ಯೂಸ್ ಮಾಡ್ತಿಲ್ಲ. ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡೆ, ಆ ಮಸಾಲೆ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲೇ ಹುರ್ಕೊತಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ, ಆ ಹಸಿ ವಾಸನೆ, ಆ ಪೌಡ್ರ್ ಇದೆಲ್ಲ ಹೋಗಬೇಕು. ಈಗ ನಾನು ಇಲ್ಲಿ ಅರ್ಧ ಹೋಳಿಗೆ ಕಾಯನ್ನು ತುರಿದಿಟ್ಕೊಂಡಿದ್ದೀನಿ, ಒಂದು ಬೌಲಷ್ಟು ಅಂತ ಇಟ್ಕೊಳ್ಳಿ. ಅದನ್ನು ಕೂಡ ಈ ಮಸಾಲೆ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರಿ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇದು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿನೇ ಕೊತ್ತಂಬರಿ ಸೊಪ್ಪಿದೆಯಲ್ಲ, ನಾನು ಒಂದು ಹಿಡಿ ಅಂದರೆ ಒಂದು ಕೈಯಲ್ಲಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಇದನ್ನು ಕೂಡ ನಾನೀಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಆ ಬಿಸಿ ಸ್ವಲ್ಪ ಲೈಟಾಗಿರುತ್ತೆ ಅಲ್ವಾ, ಆ ಮಸಾಲೆ ಜೊತೆಗೇ ಹಾಗೆಯೇ ಜಸ್ಟ್ ಅದ್ರ ಜೊತೆಗೇ ಫ್ರೈ ಮಾಡ್ಕೊತೀನಿ ಅಷ್ಟೇ. ಇದನ್ನು ಮತ್ತೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ, ಆಫ್ ಮಾಡ್ಕೊಂಡಿದ್ದೀನಿ. ಯಾಕೆ ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಹುರಿದ್ರೆ ಅದರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಈಗ ಇದನ್ನು ನಾನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಸ್ವಲ್ಪ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೀರು ನೋಡಿ ಹಾಕ್ಕೊಳ್ಳಿ, ತುಂಬ ತೆಳುವಾಗಿ ಮಾಡ್ಕೋಬೇಡಿ ಖಾರನ, ಯಾಕಂದರೆ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತೆಳು ಬೇಕಂದವ್ರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ನಾವು ತರಕಾರಿ ಮತ್ತು ಮಸಾಲೆ ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ನೀವು ಮೊದಲಿಗೆ ತುಂಬ ನೀರು ಹಾಕಿಬಿಟ್ಟಿದ್ರೆ ನಿಮಗೆ ಅಲ್ಲಿ ಒಂದು ಅಂದಾಜು ಸಿಗೋದಿಲ್ಲ ನೀರು ಹಾಕ್ಕೊಳ್ಲಿಕ್ಕೆ. ತುಂಬ ತೆಳು ಆಗ್ಬೋದು, ಇಲ್ಲ ತುಂಬ ಗಟ್ಟಿ ಆಗ್ಬೋದು. ಅದಕ್ಕೇ ಗಟ್ಟಿ ಆದರೆ ನೀವು ಎಷ್ಟು ನೋಡಿ ನೀರು ಹಾಕ್ಕೋಬೋದು. ಈ ತೆಂಗಿನಕಾಯಿ ಇಷ್ಟ ಇಲ್ಲದಿದ್ದವ್ರು ಬೇಕಾದರೆ ನೀವು ಗೋಡಂಬಿ ಬೇಕಾದರೆ ನೆನೆಸಿ ಇಟ್ಟು ಹಾಕ್ಕೋಬಹುದು. ಕೊಬ್ಬರಿ ಹಾಕಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಬೇಕಾದರೆ ಅದು ಚೆನ್ನಾಗಾಗುತ್ತೆ, ಬೇಕಾದರೆ ಆ ಥರನೂ ಮಾಡ್ಬೋದು. ಅದು ಇನ್ನೊಮ್ಮೆ ತೋರಿಸ್ತೀನಿ ನಾನು ನಿಮಗೆ. ನಾನೀಗ ಇದಕ್ಕೇ 1 ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊತೀನಿ. ಈಗ ನೋಡಿ ಇದನ್ನು ನಾನು ರುಬ್ಬಿ ಸೈಡಲ್ಲಿ ಇಟ್ಕೊತೀನಿ. ರುಬ್ಲಿಕ್ಕಿಂತ ಮೊದಲೇ ಇದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಹಾಕ್ಕೊತೀನಿ. ಯಾವುದಂದರೆ ಚಿಕನ್ ಮಸಾಲ, ಆಯಿತಾ. ನೀವು ಯಾವ ಚಿಕನ್ ಮಸಾಲ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ನಾನು ಬೇರೆ ಏನಂದರೆ ಆರ್ಚಿ ಅವ್ರದ್ದು ಹಾಕ್ಕೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ನೋಡಿ ಅದನ್ನು ನಾನು ರುಬ್ಬಿ ಸೈಡಲ್ಲಿ ಇಟ್ಕೊತೀನಿ. ಅದಕ್ಕಿಂತ ಮೊದಲೇ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆನ ಹಾಕ್ಕೊತೀನಿ. ಈಗ ನಾನು ಒಳ್ಳೆಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತೀನಿ. ನೋಡಿ ನಾನಿಲ್ಲೀಗ ಒಳ್ಳೆಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈರುಳ್ಳಿ ಇದಲ್ವ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ತುಂಬ ಹಸಿ ಇರಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಈ ಥರ ಆದರೆ ಸಾಕು. ಆಯಿಲು ನಾನಿಲ್ಲಿ ಒಂದು 5-6 ಸ್ಪೂನಷ್ಟು ಹಾಕಿದ್ದೀನಿ. ಅದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ವಿಡಿಯೋ ಆಫ್ ಆಗಿದ್ದರಿಂದ ನಿಮಗೆ ಈರುಳ್ಳಿ ಮತ್ತು ಆಯಿಲ್ ಹಾಕಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೋಡಿ ಈಗ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ನಾನಿಲ್ಲಿ 1 ಟೊಮೆಟೊ ದೊಡ್ಡದು ಹಾಕ್ಕೊಂಡಿದ್ದೀನಿ, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಏನು ತುಂಬ ಹುಳಿ ಏನು ಬರೋದಿಲ್ಲ, ಏನು ತೊಂದರೆ ಇಲ್ಲ, ಹಾಕ್ಕೋಬೋದು. ನೋಡಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವೀಗ ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೀವಲ್ವ ತರಕಾರಿಯನ್ನು, ಅದನ್ನು ಈಗ ಮತ್ತೆ ನಾವು ಆಯಿಲಲ್ಲಿ ಹಾಕಿ ಚೆನ್ನಾಗಿ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ ಒಮ್ಮೆ.
ನೋಡಿ ನಾನಿಲ್ಲಿ ಮೊದಲಿಗೆ ಆಲೂಗಡ್ಡೆ ಒಂದು ಇದೆ ಅಲ್ವಾ, ಇಷ್ಟು ನೋಡಿ ಈ ಥರವಾಗಿ ಹೆಚ್ಕೊಂಡಿದ್ದೀನಿ. ಯಾಕಂದರೆ ಒಂಚೂರು ದೊಡ್ಡದಾಗೆ ಹೆಚ್ಕೊಳ್ಳಿ, ಯಾಕಂದರೆ ಕುಕ್ಕರಿಗೆ ಹಾಕೋದ್ರಿಂದ ಕೆಲವೊಮ್ಮೆ ತುಂಬ ಬೆಂದು ಹೋಗ್ಬೋದು, ಅದಕ್ಕೋಸ್ಕರ. ನಾನಿಲ್ಲಿ ಕಾಲಿಫ್ಲವರನ್ನು ಕೂಡ ಸ್ವಲ್ಪ ದೊಡ್ಡದಾಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಆಲೂಗಡ್ಡೆ ಜಸ್ಟ್ ಟೇಸ್ಟಿಗೆ ಹಾಕಿರೋದು ಅಷ್ಟೇ. ನೋಡಿ ಈಗ ನಾನು ಕಾಲಿಫ್ಲವರ್ ಹಾಕ್ತೀನಿ. ನೋಡಿ ಕಾಲಿಫ್ಲವರ್ ಈ ಥರ ಆಗಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಯಾಕಂದರೆ ಇದು ನಾವು ತುಂಬ ಚಿಕ್ಕದಾಗಿ ಹೆಚ್ಕೊಂಡ್ರೆ ನಾವು ವಿಸಲ್ ಹಾಕಬೇಕಾದ್ರೆ ತುಂಬ ಅದು ಕರಗಿ ಹೋಗ್ಬೋದು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ. ಮತ್ತು ನಾವೇನೆಂದರೆ ಬೇಯಿಸಿ ಹಾಕ್ತಾ ಇಲ್ಲ ಅಲ್ವಾ, ಡೈರೆಕ್ಟಾಗಿ ಹಾಕಿ ಅದಕ್ಕೆ ಮಸಾಲೆ ಹಾಕ್ತೀವಿ, ಹಾಗಾಗಿ ಕರಗೋಗಲ್ಲ, ಅದು ಚೆನ್ನಾಗೇ ಇರುತ್ತೆ. ನೋಡಿ ಇಷ್ಟು ದೊಡ್ಡದಾಗಿ ಹೆಚ್ಕೊಳ್ಳಿ, ಸಾಕು. ನಾನಿದು ಉಪ್ಪು ನೀರಿಗೆ ಹಾಕಿ ಹಾಗೆ ಬಿಸಿನೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಾನು ಈಗ ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಈಗ ನೋಡಿ ಚೆನ್ನಾಗಿ ಒಂದು ಸರಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದನ್ನು ಆಯಿಲಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಈಗ ನಾನು ಇದಕ್ಕೆ ನಾವು ನೆನೆಸಿ ಇಟ್ಟಿದ್ದೀವಲ್ವ ಕಾಬೂಲು ಕಡಲೆ, ಅದನ್ನು ಅಷ್ಟನ್ನು ಹಾಕ್ಕೊತೀನಿ. ಈಗ ಮತ್ತೊಮ್ಮೆ ನಾವು ಈ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರಿ ಆಯಿಲೆಲ್ಲ ಅದಕ್ಕೆ ಚೆನ್ನಾಗಿ ಟಚ್ ಆದರೆ ಸಾಕು. ಇದರಲ್ಲೇನು ಬೇಯಿಸ್ಕೋಬೇಕಂತ ಏನಿಲ್ಲ. ಈಗ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಮಸಾಲೆ, ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು. ನಾನು ತುಂಬ ತೆಳುವಾಗಿ ಏನು ರುಬ್ಬಿಲ್ಲ, ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಲ್ವ. ಇದನ್ನೇ ಈಗ ಇದಕ್ಕೀಗ ನೋಡಿ ಜಾರಿಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಹದ ಬೇಕು ನೋಡಿ ಹಾಕ್ಕೊಳ್ಳಿ ನೀರು. ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಸಾಲೆದು ಕಲ್ಲರು. ನೋಡಿ ಮಸಾಲೆಗೆ ನಾನು ಇದು ಮೊದಲಿಗೆ ಹಾಕ್ಕೊತೀನಿ. ಈಗ ಒಂದು ಸ್ವಲ್ಪ ಆಯಿಲಲ್ಲಿ ಇದು ಮಾಡ್ಕೊತೀನಿ. ಆಮೇಲೆ ನೀವು ಎಷ್ಟು ಮಸಾಲೆಗೆ ಎಷ್ಟು ನೀರು ಬೇಕು ನೋಡಿ, ನಿಮಗೆ ಒಂದು ಅಂದಾಜು ಇರುತ್ತೆ ಅಲ್ವಾ, ನಿಮ್ಗೆ ದಪ್ಪ ಬೇಕಾದರೆ ಸ್ವಲ್ಪ ಕಡಿಮೆ ನೀರು ಹಾಕಿ, ತೆಳುವಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ತರಕಾರಿ ಎಲ್ಲ ಬೇಯಬೇಕಲ್ವ ಅದ್ರ ಜೊತೆಗೇ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಷ್ಟು ನೀರು ಹಾಕ್ಕೊತೀನಿ. ನಾನು ನೋಡಿ ಇಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ನೀರು ಹಾಕ್ಕೊತೀನಿ. ಇದೇನು ತುಂಬ ತೆಳುವೇನು ಆಗೋದಿಲ್ಲ, ಬೆಂದಮೇಲೆ ಸ್ವಲ್ಪ ದಪ್ಪನೇ ಆಗುತ್ತೆ ಅದು. ಯಾಕಂದರೆ ನಾವು ಟೊಮೆಟೊ ಎಲ್ಲ ಮಸಾಲೆಗೆ ಹಾಕಿರ್ತೀವಲ್ವ, ಮತ್ತು ತೆಂಗಿನಕಾಯಿ ಎಲ್ಲ, ಅದು ಕುದ್ದು ಆಮೇಲೆ ದಪ್ಪ ಆಗುತ್ತೆ. ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ, ಈಗ ಮೊದಲಿಗೆ ನಾವು ಒಂದು ಸ್ಪೂನಷ್ಟು ಸಾಲ್ಟ್ ಹಾಕಿರ್ತೀವಲ್ವ, ಮತ್ತು ನಾನು ಇದಕ್ಕೆ ಇನ್ನು 1 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊತೀನಿ. ಯಾಕಂದರೆ ಮತ್ತು ಆಮೇಲೆ ಬೇಕಾದರೆ ಇದು ಸಪ್ಪೆ ಅನಿಸಿದರೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಈ ಮಸಾಲೆಗಳು ಹಾಕಿರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕಬೇಕು, ಇಲ್ಲಾಂದರೆ ಅದು ಮಸಾಲೆ ಸ್ವಲ್ಪ ಹಸಿ ವಾಸನೆ ಇದ್ದಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ, ಅದನ್ನು ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಕೊತ್ತಂಬರಿ ಸೊಪ್ಪು ಇಷ್ಟ ಬೇಡ ಅನ್ನೋರು ಕಸ್ತೂರಿ ಮೆಥಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನೇ ಯೂಸ್ ಮಾಡ್ತಿದ್ದೀನಿ. ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಾನು ಇಲ್ಲಿ ಈಗ ಇದನ್ನು ಕುಕ್ಕರಲ್ಲಿ ನಾನು ಇಲ್ಲಿ 3 ವಿಸಲ್ ಹಾಕ್ತೀನಿ. ಯಾಕಂದರೆ ಇದು ಕಡಲೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಹೋಳೇನು ಕರ್ಗೋಗೋದಿಲ್ಲ. 3 ವಿಸಲ್ ಹಾಕ್ಬೋದು ಆರಾಮ್ಸೆ. ನಾನು ಸ್ವಲ್ಪ ದೊಡ್ಡದಾಗಿ ಅದಕ್ಕೇ ಹೆಚ್ಕೊಂಡಿರೋದು, ಯಾಕಂದರೆ ಕರ್ಗೋಗಬಾರ್ದು ಅಂತ. ಮತ್ತು ಮಸಾಲೆ ಮತ್ತು ಹಸಿ ತರಕಾರಿ ಒಟ್ಟಿಗೆ ಹಾಕೋದ್ರಿಂದ ಅದೇನು ಕರ್ಗೇನು ಹೋಗೋದಿಲ್ಲ. ಈಗ ಒಂಚೂರು ನೀರು ಹಾಕ್ಕೊತೀನಿ, ಯಾಕೋ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಬೆಂದಮೇಲೆ ಮತ್ತು ದಪ್ಪ ಆಗುತ್ತೆ ವಾಪಸ್ ಅದು, ಅದಕ್ಕೋಸ್ಕರ ಒಟ್ಟು 3 ವಿಸಲ್ ಹಾಕ್ತೀನಿ. ನೀವು ಬೇಕಾದರೆ 2 ಹಾಕ್ಬೋದು. ಕಾಬೂಲ್ ಕಡಲೆ ಹಾಕಿದ್ರಿಂದ ಚೆನ್ನಾಗಿ ಬೇಯಲಿ ಅಂತ ನಾನು 3 ವಿಸಲ್ ಹಾಕ್ತೀನಿ. ನೋಡಿ ಈಗ ವಿಸಲ್ ಇದು ಆಗ್ತಾ ಬಂದಿದೆ. ಈಗ ವಿಸಲ್ ಲಿಡ್ ಕ್ಲೋಸ್ ಮಾಡಿ, ಬೇಗನೆ ಆಗುತ್ತೆ ನೋಡಿ. ಈಗ ನಾನು ಲಿಡ್ ತೆಗ್ದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ. ಒಮ್ಮೆ ಮನೇಲಿ ಟ್ರೈ ಮಾಡಿ. ಹಾಗೆ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಮ್ಮೆ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.